ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮೆಟ್ರೋ ಟಿಕೆಟ್ ದರ ಇಳಿಕೆ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮೆಟ್ರೋ ಪ್ರಯಾಣಿಕರಿಗೆ ಇದೀಗ BMRCL ಇಂದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಇದು ಅಶ್ವವೇಗ ನ್ಯೂಸ್ ಮೆಗಾ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ಅಶ್ವವೇಗ ನಿರಂತರವಾಗಿ ಅಭಿಯಾನವನ್ನ ಮಾಡಿತ್ತು. ಅಶ್ವವೇಗ ನಿರಂತರ ಅಭಿಯಾನಕ್ಕೆ ಸರ್ಕಾರ ಕೂಡ ಇದೀಗ ಎಚ್ಚೆತ್ತುಕೊಂಡಿದೆ. ಪ್ರತಿ ಸ್ಟೇಜ್ಗೆ 10 ರೂಪಾಯಿಯನ್ನ ಕಡಿತಗೊಳಿಸಿದೆ BMRCL ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಮ್ಮ ಅಶ್ವವೇಗ ವಾಹಿನಿ ನಿರಂತರವಾಗಿ ಮೆಟ್ರೋ ಸುದ್ದಿಯನ್ನ ಪ್ರಸಾರವನ್ನ ಮಾಡಿತ್ತು, ಒಂದು ಅಭಿಯಾನವನ್ನ ಕೂಡ ಮಾಡಿತ್ತು. ಆ ಅಭಿಯಾನಕ್ಕೆ ಇದೀಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಏನು ಮೆಟ್ರೋ ದರವನ್ನ ಈಗಾಗಲೇ ಏರಿಕೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯಾಣಿಕರು, ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. BMRCL ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಅಶ್ವವೇಗ ವಾಹಿನಿಯು ಕೂಡ ಸತತವಾಗಿ ಸುದ್ದಿಯನ್ನ ಪ್ರಸಾರವನ್ನ ಕೂಡ ಮಾಡಿತ್ತು. ಒಂದು ವಿನೂತನವಾಗಿ ಅಭಿಯಾನವನ್ನ ಕೂಡ ಮಾಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಕಟ್ಟಾಗಿದೆ ಅಂತ ನೋಡೋದಾದ್ರೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ವರೆಗೆ 90 ರೂಪಾಯಿ ಏರಿಕೆಯಾಗಿದೆ. ಇದೀಗ ಪರಿಷ್ಕೃತ ದರ 80 ರೂಪಾಯಿ ಆಗಿದೆ. ಇನ್ನು ಮೆಜೆಸ್ಟಿಕ್ ಇಂದ ವಿಧಾನಸೌಧದವರೆಗೆ ನೋಡೋದಾದ್ರೆ 20 ರೂಪಾಯಿ ಏರಿಕೆಯಾಗಿತ್ತು, ಈಗ 10 ರೂಪಾಯಿ ಕಡಿಮೆ ಆಗಿದೆ. ಇನ್ನು ಮೆಜೆಸ್ಟಿಕ್ ಇಂದ ಚಲಗಟ್ಟ ನೋಡೋದಾದ್ರೆ 70 ರೂಪಾಯಿ ಏರಿಕೆಯಾಗಿತ್ತು, ಇದೀಗ 60 ರೂಪಾಯಿ ಕಡಿಮೆಯಾಗಿದೆ. ಇದೊಂಥರ ಖುಷಿ ಪಡುವಂತಹ ವಿಚಾರ. ಮೆಜೆಸ್ಟಿಕ್ ಇಂದ ಬೈಯಪ್ಪನಹಳ್ಳಿಯವರೆಗೆ 60 ರೂಪಾಯಿ ಏರಿಕೆಯಾಗಿತ್ತು, 50 ರೂಪಾಯಿ ಇದೀಗ ಪರಿಷ್ಕೃತ ದರ ಆಗಿದೆ. ಇನ್ನು ಮೆಜೆಸ್ಟಿಕ್ ಇಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 70 ರೂಪಾಯಿ ಏರಿಕೆಯಾಗಿತ್ತು, ಇದೀಗ 60 ರೂಪಾಯಿ ಪರಿಷ್ಕೃತ ದರೆಯಾಗಿದೆ. ಇನ್ನು ಜಾಲಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 90 ರೂಪಾಯಿ ಏರಿಕೆ ಆಗಿತ್ತು, ಅದರಲ್ಲಿ ಯಾವುದೇ ರೀತಿ ಬದಲಾವಣೆಯಾಗಿಲ್ಲ. ಒಟ್ಟಿನಲ್ಲಿ ಅಶ್ವವೇಗ ವಾಹಿನಿ ಪ್ರಸಾರವನ್ನ ಮಾಡಿದ ನಂತರ ಸರ್ಕಾರ ಕೂಡ ಇದೀಗ ಎಚ್ಚೆತ್ತುಕೊಂಡಿದೆ. ಮಾಮೂಲಿಗಿಂತ ಕಮ್ಮಿ ಆಗಿದೆ, ತುಂಬಾ ಸಂತೋಷ ಆಗಿದೆ. ಇವಾಗ ಏನಂದ್ರೆ 30 ರೂಪಾಯಿ ಮಾಡ್ಬಿಟ್ಟಿದ್ರು, 12 ರೂಪಾಯಿ ಜಾಸ್ತಿ ಆಗಿತ್ತು ರಾಜಾಜಿನಗರದಿಂದ ಇಲ್ಲಿಗೆ ಬರೋದಕ್ಕೆ. ಇಲ್ಲಿಗೆ ಇವಾಗ ಪರವಾಗಿಲ್ಲ, ಸಂತೋಷ ಆಯ್ತು. ಇವಾಗ ಕಮ್ಮಿ ಆಗಿದೆ, ಕಮ್ಮಿ ಆಗಿದೆ, ಸಂತೋಷ. 12 ರೂಪಾಯಿ ಜಾಸ್ತಿ ಮಾಡಿದ್ರು, 12 ರೂಪಾಯಿ ಇವತ್ತು 20 ರೂಪಾಯಿ ಅಂದ್ರೆ 2 ರೂಪಾಯಿ ಅಷ್ಟೇ. 2 ರೂಪಾಯಿ ಜಾಸ್ತಿ ಆಯ್ತು. ಸಮಾಧಾನ ಆತನ ಲೆಕ್ಕ. ಸಮಾಧಾನ ಆಯ್ತು ಸ್ವಲ್ಪ. 100% ಅಶ್ವವೇಗ ನ್ಯೂಸ್ ಕೂಡ ಫುಲ್ ಅದ್ರ ಬಗ್ಗೆ ಕಂಟಿನ್ಯೂಸ್ ಕವರೇಜ್ ಮಾಡ್ತೀನಿ. ಮಾಡಿದ್ದು ಏನ್ ಹೇಳ್ತೀರಾ? ಸಂತೋಷ ಆಗಿದೆ. ಅದೇ ಹೇಳ್ತಲ್ವಾ, ಯಾರ್ಯಾರು ಮಾಡಿದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು. ಮೇಡಮ್, ಕನ್ಸಿಡರೇಷನ್ ಮಾಡಿ ಕಡಿಮೆ ಮಾಡಿದ್ದಾರೆ, ಒಳ್ಳೇದು. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಇದು ಸೆಂಟ್ರಲ್ ಇಂದ ಬಂದಿದೆ ಅಂತ ಹೇಳಿದ್ದಾರೆ. ಅದು ಅವಶ್ಯಕತೆ ಇರಲಿಲ್ಲ. ಸಬ್ಸಿಡಿ ಕೊಟ್ಬಿಟ್ಟು ಏನೋ BMTCಲಿ KSRTC ರೇಟ್ಸ್ ಹೈಕ್ ಮಾಡಿದ್ರು, ಅದ್ರ ಪ್ರತಿಫಲನೆ ನಮ್ಗೆ ಇದು ಬಂದಿದೆ. ಇದು ಹೈಕ್ ಆಗಿದೆ. ಇದು